ವೆಲ್ಕಮ್ ಟು ಯಶೋಧ ಕಿಚನ್. ಇವತ್ತು ನಾವು ಮಾಡ್ತಿರೋಂಥ ರೆಸಿಪಿ ಸೋಯಾಬೀನ್ ಗ್ರೇವಿ. ಆ ಗ್ರೇವಿ ಮಾಡೋ ಫಸ್ಟ್ನೇ ಸ್ಟೆಪ್ ಏನಂದರೆ, ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ನೀರಿಟ್ಟು 1 ಕಪ್ಪು ಅಷ್ಟು ಸೋಯಾಬೀನ್ನ ಕುದಿಯೋ ನೀರಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು. ಆಮೇಲೆ ಅದು ಮೆತ್ತಗಾಗಿದೆಯಾ ಅಂತ ಚೆಕ್ ಮಾಡಿ ಅದನ್ನು ನೀರಿಂದ ಬೇರೆ ಮಾಡಿ ಅದನ್ನು ಸೈಡ್ಗೆ ಇಡಬೇಕು. ಸೈಡ್ಗಿಟ್ಟು ಒಂದು ಬಾಣಲಿ ತಗೋಬೇಕು. ಆ ಬಾಣಲಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಆಮೇಲೆ 2 ಪಲಾವ್ ಎಲೆ ಹಾಕಬೇಕು. 2 ಪಲಾವ್ ಎಲೆ ಆದಮೇಲೆ ಒಂದು 3 ಮೆಣಸಿನ್ಕಾಯಿ ಹಾಕಬೇಕು. ಸೀಳ್ಬಿಟ್ಟು ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಸಣ್ಣಗೆ ಹೆಚ್ಚಿರೋದು ಒಂದು 3 ಈರುಳ್ಳಿ ಹಾಕಬೇಕು. ಈರುಳ್ಳಿ ಅರ್ಧ ಫ್ರೈ ಆಗಿದ ತಕ್ಷಣ 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನೀವು ಈ ರೆಸಿಪಿನ ಅನ್ನದ ಜೊತೆ, ಚಪಾತಿ ಜೊತೆ ಮತ್ತು ಹಂಗೆ ಕೂಡ ತಿನ್ಬೋದು ಬೇಜಾರಾದಾಗ, ಈವ್ನಿಂಗ್ ಸ್ನ್ಯಾಕ್ಸ್ ಥರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಅದು ಚೆನ್ನಾಗಿ ಫ್ರೈ ಆದಮೇಲೆ 3 ಟೊಮೊಟೊನ ಚೆನ್ನಾಗಿ ರುಬ್ಬಿ ಪ್ಯೂರಿ ಮಾಡಿಟ್ಕೋಬೇಕು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಎಣ್ಣೆ ಬಿಡೋವರೆಗೂ ಕೈ ಆಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ಕೈಯಲ್ಲಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಇನ್ನೇನು ಫ್ರೈ ಆಗ್ತಾಯಿದೆ ಅಂದಾಗ ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು, 2 ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನಷ್ಟು ಚಿಕನ್ ಮಸಾಲ, ಅರ್ಧ ಸ್ಪೂನು ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಅದಕ್ಕೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಿದ್ದೀರಲ್ಲ, ಫ್ರೈ ಆಗಿದ ತಕ್ಷಣ ಅದು ತಳ ಹಿಡಿಬಾರ್ದು ಅಂತ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಆ ಗ್ರೇವಿ ಇದಕ್ಕೆ ಬರಬೇಕಲ್ಲ ಕನ್ಸಿಸ್ಟೆನ್ಸಿಗೆ ಅದು ಕುದೀತಾ ಇದೆಯಾ ನೋಡಿ. ಚೆನ್ನಾಗಿ ಕುದ್ದು, ಸಣ್ಣ ಸೋಯಾಬೀನ್ ಇದ್ದರೆ ಚೆನ್ನಾಗಿರುತ್ತೆ. ದೊಡ್ಡದಾದರೆ ಅರ್ಧ ಕಟ್ ಮಾಡಾಕಬೇಕು. ಯಾಕೆಂದರೆ ಅದರೊಳಗಡೆ ಎಲ್ಲ ಉಪ್ಪು ಖಾರ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಂದರೆ ದೊಡ್ಡದಿದ್ದರೆ ಅದನ್ನು ಇದನ್ನು ಮಾಡಿಬಿಟ್ಟು ನೀರಲ್ಲಿ ಹಾಕಿ ಅದನ್ನು ನೀರು ಇದು ಮಾಡ್ತಿರಲ್ಲ ಅವಾಗ ಅರ್ಧ ಕಟ್ ಮಾಡಿ ಹಾಕಬೇಕು. ಮತ್ತು ನಾವು ಸೋಯಾಬೀನ್ಗೂ ಉಪ್ಪು ಹಾಕಿದ್ದೀವಿ. ಈಗ ಗ್ರೇವಿಗೂ ನೋಡ್ಕೊಂಡು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಆಮೇಲೆ ಬೇಯಿಸಿರೋ ಸೋಯಾಬೀನ್ನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ದೊಡ್ಡವ್ರು ಕೂಡ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ದೊಡ್ಡ ಮಕ್ಕಳೇ, ಅವ್ರಿಗೂ ಇಷ್ಟ ಆಗುತ್ತೆ. ಅವ್ರು ಬೇಕಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿಂತಾರೆ. ಇದನ್ನು ಮಾಡಿಟ್ರೆ ಅಬ್ಸರ್ವ್ ಮಾಡ್ಕೊತಾ ಇದೆಯೇ. ಬೇಕಂದರೆ ನೀವು ಇನ್ನೂ ರೈಸಿಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರಂಗೆ ಮಾಡ್ಬೋದು. ನಾನು ಚಪಾತಿಗೆ ಮತ್ತು ಹಂಗೆ ತಿನ್ನೋಕ್ಕೆ ಅಂತ ಈ ಥರ ಮಾಡಿಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಸಪೋರ್ಟ್ ಮಾಡಿ.